ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್. ನಾನು ದೀಪಾ. ಸೊ ಇವಾಗ ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹಾಗೆ ವಿಡಿಯೋನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ರಾತ್ರಿ ಮಾಡಿದ್ದು ಸಾಂಬಾರಿದೆ. ನಮ್ಮ ಯಜಮಾನ್ರು ತಿನ್ನಲ್ಲ ಫ್ರೆಂಡ್ಸ್. ಅವ್ರಿಗೊಬ್ರಿಗೆ ಮಾತ್ರ ಸಿಂಪಲ್ಲಾಗಿ ಟೊಮೊಟೊ ಗ್ರೇವಿ ಮಾಡಿಕೊಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ರೆಸಿಪಿನೂ ಇರುತ್ತೆ ಮತ್ತು ಶೇರ್ ಮಾಡ್ಕೊತೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡ್ದಿರೋ ಫುಲ್ ವಿಡಿಯೋ ನೋಡಿ. ಸೊ ಇವಾಗ ಬೇಗ ಅಡುಗೆ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಭವ್ಯ ಭುವನ್ ಅನ್ನೋರು ನನಗೆ ಒಂದು ಕಮೆಂಟ್ ಹಾಕಿದ್ದಾರೆ. ಡಿಸೈನ್ ಎಲ್ಲ ಚೆನ್ನಾಗಿದೆ ಮ್ಯಾಮ್, ಬಟ್ ಲಾಂಗ್ ಹಾರ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿ ಪ್ಲೀಸ್ ಅಂದಿದ್ದಾರೆ. ಸೊ ಅವ್ರಿಗಾಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ಲಾಂಗ್ ಹಾರ ಬಂದು ನೋಡಿ ಈ ತರ ಇದೆ. ಪೆಂಡೆಂಟ್ ಬಂದು ಲಕ್ಷ್ಮಿ ಪೆಂಡೆಂಟ್ ಆಗಿದೆ. ಮತ್ತೆ ಸೈಡ್ ಅಲ್ಲಿ ಬಂದು ಪಿಕಾಕ್ ಡಿಸೈನ್ ಇದೆ. ಸೊ ತುಂಬಾ ಸಿಂಪಲ್ ಆಗಿ ಲೈಟ್ ವೆಯ್ಟ್ ಜ್ಯುವೆಲ್ರಿ ಅಂತ ಹೇಳ್ಬೋದು. ಸೊ ಇದು ಗ್ರಾಮ್ ಬಂದು 26 ಗ್ರಾಮ್ ಇದೆ. ಸೊ ಇನ್ನೊಬ್ರು ಕಮೆಂಟ್ ಹಾಕಿದ್ರು, ನೀವು ಹಾಕಿದ್ದೀರಲ್ವಾ ಬೀಡ್ಸ್, ಅದೆಷ್ಟು ಗ್ರಾಮ್ ಇದೆ ಹೇಳಿ ಅಂತ. 1.5 ಗ್ರಾಮ್ ಅಲ್ಲಿ ಆರಾಮಾಗಿ ಮಾಡಿಸ್ಕೊಬಹುದು. ಸೊ ಇದಕ್ಕೆ 16 ಗುಂಡು ಹಾಕಿದ್ದಾರೆ. 1 ಗ್ರಾಮಿಗೆ 10 ಗುಂಡು ಬರುತ್ತೆ. ಸೊ ನಾನು 16 ಗುಂಡು ಹಾಕಿರೋದ್ರಿಂದ 1.5 ಗ್ರಾಮ್ ಅಲ್ಲಿ ಮಾಡ್ತಿದ್ದೀನಿ. 1 ಗ್ರಾಮ್ ತಗೊಂಡು ಲೈಟ್ ವೇಟ್ ಆಗಿ ತುಂಬಾ ಚೆನ್ನಾಗಿ ಯೂನಿಕ್ ಆಗಿ ಬೀಡ್ಸ್ ಕಲೆಕ್ಷನ್ ನೆಕ್ಲೆಸ್ ಮಾಡಿಸ್ಕೊಬಹುದು. ನೀವು ಮಾಡಿಸ್ಕೊಳ್ಳಿ ಬೇಕು ಅಂದ್ರೆ. ಸೊ ಇನ್ನೊಬ್ರು ಕಮೆಂಟ್ ಹಾಕಿದ್ರು, ಎಲ್ಲಾ ಒಡವೆಗಳು ತುಂಬಾ ಚೆನ್ನಾಗಿದೆ, ನಿಮ್ ಸ್ಯಾರಿ ತುಂಬಾನೇ ಚೆನ್ನಾಗಿತ್ತು ಅಂತ. ಸೊ ನಾನು ವೇರ್ ಮಾಡಿದ್ನಲ್ವಾ ಗೋಲ್ಡ್ ಕಲೆಕ್ಷನ್ ವಿಡಿಯೋದಲ್ಲಿ, ಆ ಸ್ಯಾರಿ ಬಂದು ಇದೆ. ಸೊ ಇದು ಸೇಮ್ ಲೆಹಂಗಾ ಸ್ಯಾರಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಲಂಗ ದಾವಳಿ ಸ್ಯಾರಿ ಅನ್ಬೋದು. ನನ್ನ ಮದುವೆಯಲ್ಲಿ ನಾನು ಇದನ್ನ ತಗೊಂಡಿದ್ದು. ಇದನ್ನ ತಗೊಂಡು ಇವಾಗ 14 ವರ್ಷ ಆಗಿದೆ. ಸೊ ನೋಡೋದಿಕ್ಕೆ ಈ ತರ ಇದೆ, ತುಂಬಾನೇ ಚೆನ್ನಾಗಿದೆ. ಆದ್ರೆ ಇದು ಸ್ವಲ್ಪ ಕಲರ್ ಬಂದು ಡಲ್ ಆಗಿದೆ. ವೇರ್ ಮಾಡಿದ್ರೆ ಮಾತ್ರ ಸೂಪರ್ ಆಗಿ ಕಾಣಿಸುತ್ತೆ. ಸೊ ಹೀಗಿತ್ತು ನಿಮ್ಮ ಕಮೆಂಟ್ಗೆ ನನ್ನ ಆನ್ಸರು. ಈಗ ಮಧ್ಯಾಹ್ನದ ಅಡುಗೆ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಇವತ್ತು ಸಿಂಪಲ್ ಆಗಿ ಟೊಮೊಟೊ ತೊಕ್ಕು, ಟೊಮೊಟೊ ಗ್ರೇವಿ, ಟೊಮೊಟೊ ತಿಳಿ ಸಾರು ಏನ್ ಬೇಕಾದ್ರೂ ಅನ್ಬೋದು. ಸಾರಾಗಲ್ಲ, ಗೊಜ್ಜು ರೀತಿಯಲ್ಲೇ ಮಾಡ್ತೀನಿ. ಸೊ ಒಂದು ಬಾಣ್ಲಿಗೆ ನಾನು 4 ಟೊಮೊಟೊ ಹಾಕೊಂಡು ಅದಕ್ಕೆ ನೀರ್ ಹಾಕೊಂತ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿ, ಮತ್ತೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಮತ್ತೆ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು. ಸೊ ಇಷ್ಟೆಲ್ಲ ಹಾಕೊಂಡು ಚೆನ್ನಾಗಿ ನೀರಲ್ಲಿ ಕುದಿಸ್ಕೊಂತೀನಿ. ಇದೆಲ್ಲ ಸಾಫ್ಟ್ ಆಗ್ಬೇಕಲ್ವಾ, ಟೊಮೊಟೊ ಮತ್ತೆ ಈರುಳ್ಳಿ, ಬೆಳ್ಳುಳ್ಳಿ, ಮತ್ತೆ ಒಣಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲಾನು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಅದು ಎಲ್ಲ ಚೆನ್ನಾಗಿ ಆರದ್ಮೇಲೆ ಗ್ರೈಂಡ್ ಮಾಡ್ಕೊಂಡು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಕೊಬ್ಬರಿ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಟೊಮೊಟೊ ಗೊಜ್ಜು ಇಲ್ಲಾಂದ್ರೆ ಟೊಮೊಟೊ ಗ್ರೇವಿ ರೆಡಿ ಆಗುತ್ತೆ. ಸಿಂಪಲ್ ಆಗಿ ಮಾಡ್ಕೊಬಹುದು. ಇನ್ನೇನು ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು, ನಾನು ಊಟಕ್ಕೆ ಬರ್ತಾ ಇದ್ದೀನಿ ಏನಾದ್ರು ಮಾಡು ಅಂತ. ಸೊ ರಾತ್ರಿ ಮಾಡಿದ್ದು ನುಗ್ಗೆಕಾಯಿ ಸಾಂಬಾರ್ ಇತ್ತು, ಅವರು ತಿನ್ನಲ್ಲ, ನೈಟ್ ಮಾಡಿದ್ದು ಬೆಳಿಗ್ಗೆ ತಿನ್ನಲ್ಲ. ಸೊ ಹಂಗಾಗಿ ಅವ್ರಿಗೋಸ್ಕರ ಒಂದ್ ಸ್ವಲ್ಪ ಮಾಡೋಣ ಅಂತೇಳಿ ಇಲ್ಲಿ ಟೊಮೊಟೊ ಗೊಜ್ಜು ಮತ್ತೆ ಅನ್ನ ಮತ್ತೆ ನಂಚ್ಕೊಳೋದಕ್ಕೆ ಬಜ್ಜಿ ಹಾಕ್ತಾ ಇದ್ದೀನಿ. ಸೊ ನಮ್ಮ ಯಜಮಾನ್ರು ಹೇಗೆ ಅಂತ ಹೇಳಿದ್ರೆ, ಅವರು ಕಾರು ಓಡಿಸೋದು, ಕಾರ್ ಡ್ರೈವಿಂಗು. ಹಂಗಾಗಿ ಅವರು ತಂಗ್ಳೆಲ್ಲ ತಿನ್ನಕ್ ಹೋಗಲ್ಲ. ಇನ್ನ ಕಾರ್ ಓಡಿಸ್ತಾ ಇರ್ತಾರಲ್ವ, ಮಧ್ಯದಲ್ಲಿ ಏನಾದ್ರು ಹೊಟ್ಟೆ ಕೆಟ್ಟಿ ಲೂಸ್ ಮೋಷನ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅವರು ಆದಷ್ಟು 3 ಟೈಮುನು ಬಿಸಿ ಬಿಸಿ ಊಟನೇ ಮಾಡ್ತಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರ್ಬೇಕು, ಮಧ್ಯಾಹ್ನ ಬಿಸಿ ಊಟ ಇರ್ಬೇಕು, ತಿರ್ಗಾ ನೈಟು ಬೇರೆ ಊಟನೇ ಇರ್ಬೇಕು. ಬೆಳಗ್ಗೆ ಮಾಡಿದ್ದು ಸಂಜೆ ತಿನ್ನಲ್ಲ, ಮತ್ತೆ ನೈಟ್ ಉಳ್ದಿರೋ ಊಟನು ಬೆಳಗ್ಗೆ ತಿನ್ನಲ್ಲ ಅವರು. ನಾವೇನಾದ್ರೂ ಉಳ್ದಿದ್ರೆ ಮನೇಲಿ ತಿನ್ಕೊಂತೀರಿ. ಅವ್ರು ಮಾತ್ರ ಫ್ರೆಶ್ ಆಗಿ 3 ಟೈಮು ಅಡಿಗೆ ಮಾಡಿ ಕೊಡ್ತೀರಿ ನಾವು. ಸೊ ಮನೇಲಿ ಏನಾದ್ರು ಮಾಡಕ್ ಆಗಿಲ್ಲ ಅಂದ್ರೆ ಅವ್ರು ಈಚೆ ಕಡೆನೆ ತಿನ್ಕೊಂತಾರೆ. ಆದ್ರೆ ಅವರು ತಂಗಳು ಮಾತ್ರ ತಿನ್ನಕ್ ಹೋಗಲ್ಲ. ಸೊ ಹಂಗಾಗಿ ಫೋನ್ ಮಾಡಿದ್ರು, ಬರ್ತಾ ಇದ್ದೀನಿ ಮಾಡು ಅಂತ. ಬೇಗ ಟೈಮ್ ಬೇರೆ ಆಗಿತ್ತು ಅಂತೇಳಿ ನಾನು ಈ ರೆಸಿಪಿ ಮಾಡೋಣ, ಬೇಗ ಆಗುತ್ತೆ ಅಂತೇಳಿ ಮಾಡ್ಕೊಂತ ಇದ್ದೀನಿ. ಇನ್ನೊಂದ್ ಕಡೆ ಬಂದು ಅಕ್ಕಿ ತೊಳ್ದಿಟ್ಟಿದ್ದೀರಿ. ಇದ್ ಕಡೆ ಬಂದು ಟೊಮೊಟೊ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂತೇಳಿ ಬೇಯಿಸ್ಕೊಂತ ಇದ್ದೀನಿ. ಸೊ ಇವಾಗ ಬಜ್ಜಿ ಮಾಡ್ಕೊಳೋದಿಕ್ಕೆ ಬಜ್ಜಿ ಮೆಣಸಿನ್ಕಾಯಿ ಊರಿಂದ ತಂದಿದ್ದೆ ನಾನು. ಅದ್ರಲ್ಲಿ ಒಂದು 3-2 ಎತ್ಕೊಂಡು ಕಟ್ ಮಾಡ್ಕೊಂಡು ಮಾಡೋಣ ಅಂತೇಳಿ 3 ತಗೊಂಡೆ. ಆಮೇಲೆ ಕಟ್ ಮಾಡೋ ಟೈಮಲ್ಲಿ ಸಾಕಾಯ್ತು, 2 ಇನ್ನೊಂದು ಎತ್ತಿಟ್ಟಿದೆ ವಾಪಸ್ಸು.
ಸೊ ಅವ್ರೊಬ್ಬರಿಗೆ ಅಲ್ವಾ ಅಂತೇಳಿ ಮಾಡಿದೆ. ಆಮೇಲೆ ತುಂಬಾ ಜಾಸ್ತಿನೇ ಮಿಕ್ಕಿತ್ತು. ನಾನು ತಿನ್ಬಾರ್ದು ಅನ್ಕೊಂತೀನಿ, ಅಡಿಗೆ ಎಲ್ಲ ಮಾಡಿದ್ಮೇಲೆ ಆ ಸ್ಮೆಲ್ ಎಲ್ಲ ಹಿಡಿದ್ಮೇಲೆ ತಿನ್ಬೇಕು ಅನ್ಸುತ್ತೆ. ಸೊ ನಾನು ಬಜ್ಜಿ ಟೇಸ್ಟ್ ಚೆನ್ನಾಗಿತ್ತು, ಸೊ ಹಂಗಾಗಿ ನಾನು ತಿನ್ನಂಗಾಯ್ತು. ಇವಾಗ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ನಾವ್ ಹಾಕಿರೋ ಐಟಮ್ಸ್ ಎಲ್ಲಾನು. ಸ್ವಲ್ಪ ಹಾರ್ಲಿ ಅಂತ ಒಂದು ಪ್ಲೇಟ್ಗೆ ಹಾಕಿದೀನಿ, ಇನ್ನೊಂದ್ ಕಡೆ ಅನ್ನನೂ ಬೇಯ್ತಾ ಇದೆ. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಬಜ್ಜಿ ಮಾಡೋದಿಕ್ಕೆ ಅಂತೇಳಿ ಕಟ್ ಮಾಡ್ಕೊಂತಾ ಇದ್ದೀನಿ. ಇದಂತೂ ತುಂಬಾನೇ ಖಾರ ಇತ್ತು, ಊರಿಂದ ತಂದಿದ್ದು, ಅದಕ್ಕೆ ಅದ್ರ ಮಧ್ಯದಲ್ಲಿರೋ ಮೆಣಸಿನ್ಕಾಯಿ ಬೀಜ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಇವಾಗ ಇದು ಚೆನ್ನಾಗಿ ಹಾರಿತ್ತು, ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ಇದ್ರ ಜೊತೆಗೆ ಕೊಬ್ಬರಿ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂತಾ ಇದೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಯ್ತು, ಒಗ್ಗರಣೆ ಹಾಕೋಣ ಅಂತೇಳಿ ಅದೇ ಬಾಂಡ್ಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಮತ್ತೆ ಹಿಂಗು ಸ್ವಲ್ಪ ಹಾಕಿ ಒಗ್ಗರಣೆ ಮಾಡ್ಕೊಂಡು ನಾವೇನ್ ರುಬ್ಬಿಟ್ಕೊಂಡಿದಿರೋ ಮಸಾಲಾನ ಅದನ್ನ ಎಣ್ಣೆಲಿ 1-2 ನಿಮಿಷ ಬಾಡಿಸ್ಕೊಂಡ್ರೆ ಆಗುತ್ತೆ. ಎಲ್ಲಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀರಿ, ಆದ್ರೆ ಕೊಬ್ಬರಿ ಹಾಕಿದ್ರಲ್ವಾ ಅದೊಂದ್ ಸ್ವಲ್ಪ ಹಸಿ ಇರೋದ್ರಿಂದ ಸೊ ಕೊಬ್ಬರಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಇದನ್ನ ಬೇಯಿಸ್ಕೊಬೇಕಾಗುತ್ತೆ. ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಫಸ್ಟಿಗೆ ನಾನು ಟೊಮೊಟೊ ಇದೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದನ್ನ ರುಬ್ಬಿ ಹಾಕಿದ್ದೀನಿ, ಆಮೇಲೆ ಕೊಬ್ಬರಿ ಹಾಕೊಂಡು ಮತ್ತೆ ರುಬ್ಬಿ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡ್ರೆ ಸಿಂಪಲ್ ಆಗಿ ರೆಡಿ ಆಯ್ತು ಟೊಮೊಟೊ ತೊಕ್ಕು ಗ್ರೇವಿ ಏನಂತಾರೋ. ನನಗೆ ಯಾವ ರೀತಿ ಬರುತ್ತಾ ಆ ರೀತಿ ಮಾಡ್ತಾ ಇರ್ತೀನಿ, ಹೆಸರುಗಳೆಲ್ಲ ಇಡಕ್ ಬರಲ್ಲ. ಸೊ ಮಧ್ಯಾಹ್ನದ ಅಡಿಗೆ ಬಂದು ಈ ತರ ಆಯ್ತು. ಸೊ ಸಾಂಬಾರ್ ರೆಡಿ ಆಯ್ತು, ಒಂದ್ ಸೈಡ್ ಅಲ್ಲಿ ಇಟ್ಕೊಂಡು ಇವಾಗ ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಂತಾ ಇದ್ದೀನಿ. ಸೊ ಬಜ್ಜಿ ಮಾಡೋದಕ್ಕೆ ಗೊತ್ತಲ್ವಾ, ಆರಾಮಾಗಿ ಎಲ್ಲರಿಗೂ ಗೊತ್ತು ಬಜ್ಜಿ ಮಾಡೋದು ಹೇಗೆ ಅಂತ, ಆದ್ರೇನು ರ್ಯಾಡಮ್ ಆಗಿ ಹೇಳ್ಬಿಡ್ತೀನಿ. ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಉಪ್ಪು, ಜೀರಿಗೆ, ಸೋಂಕಾಳು, ಸೋಡಾ ಹಾಕೊಂಡಿಲ್ಲ ಈ ಸತಿ ನಾನು, ಯಾಕಂದ್ರೆ ತುಂಬಾ ಬಿಸಿಲಿರೋದ್ರಿಂದ ಸೋಡಾ ಬೇಡ ಅಂತ ಹೇಳಿ ಸೋಡಾ ಹಾಕೊಂಡಿಲ್ಲ. ಸೊ ಇವಾಗ ನಮ್ಮ ಅಜ್ಜಿ ಬಂದಿದ್ರು, ಸೊ ಅವ್ರ ಹತ್ರ ಮಾತಾಡ್ಕೊಂಡು ಸಾಂಬಾರ್ ಉಳ್ದಿತ್ತಲ್ವಾ, ಅಜ್ಜಿ ಮಧ್ಯಾಹ್ನ ಅಡ್ಗೆ ಮಾಡ್ಬೇಕು ಅಂದ್ರು. ಸರಿ ಮನೇಲಿ ಸಾಂಬಾರ್ ಇದೆ ಅಜ್ಜಿ ತಗೊಂಡ್ ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಕೊಡ್ತಾ ಇದ್ದೀನಿ. ಸೊ ಇನ್ನ ಮಿಕ್ಕೋಗಿ ವೇಸ್ಟ್ ಆಗುತ್ತೆ, ಅವ್ರಾದ್ರೂ ತಿಂತಾರೆ ಅಂತೇಳಿ ಅಜ್ಜಿಗೆ ಎತ್ ಕಳಿಸ್ಬಿಟ್ಟು ಇವಾಗ ಅಡ್ಗೆ ಮಾಡ್ತಾ ಇದೀನಿ. ನೋಡಿ ಕೊಬ್ಬರಿ ಎಲ್ಲ ತುರಿದು ಹಾಕದೆ, ಇವಾಗ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಈ ಕಡೆಗೆ ಬೋಂಡಕ್ಕೆ ಬಜ್ಜಿ ಮಾಡೋದಕ್ಕೆ ಹಸಿಟ್ ಎಲ್ಲ ಕಲ್ಸ್ಕೊಂಡಿದೀನಿ. ಸೋಡಾ ಒಂದ್ ಹಾಕೊಂಡಿಲ್ಲ, ಬಿಸ್ಲಲ್ವಾ ಸೋಡಾ ಹಾಕೋದ್ ಬೇಡ ಅಂತೇಳಿ ಸೋಡಾ ಹಾಕ್ದಿರಾ ಬಜ್ಜಿ ಮಾಡ್ಕೊಂಡಿದೀನಿ. ಸೇಮ್ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಸೋಡಾ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತಲ್ವಾ, ಸೋಡಾ ಹಾಕಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ. ಟೇಸ್ಟ್ ಅಲ್ಲಂತೂ ಏನು ಡಿಫ್ರೆಂಟ್ ಇಲ್ಲ, ಚೆನ್ನಾಗಿತ್ತು. ಸೊ ಇಷ್ಟೆಲ್ಲ ಅಡ್ಗೆ ಮಾಡ್ಕೊಂಡು ಮಧ್ಯಾಹ್ನ ನಾನು ಮತ್ತೆ ನಮ್ಮ ಯಜಮಾನ್ರು ಊಟ ಮಾಡ್ಕೊಂಡ್ರಿ. ಊಟ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ರಿ. ಸೊ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಅಡಿಗೆ ಮಾಡ್ಬೇಕಂದ್ರೇನೆ ಕಷ್ಟ ಆಗುತ್ತೆ. ಏನ್ ಶಕೆ ಗೊತ್ತಾ, ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ಕೂಲರ್ನ ಎತ್ಕೊಂಡೋಗಿ ಕಿಚನ್ ಅಲ್ಲಿ ಇಟ್ಕೋ ಅಂತ. ಕಿಚನ್ ಅಲ್ಲಿ ಇಟ್ಕೊಂಡ್ರೆ ಸ್ಟವ್ ಎಲ್ಲ ಆರೋಗಲ್ಲ ಅಂತ ಹೇಳಿದ್ರೆ ಆರೋಗಲ್ಲ, ಒಂದ್ ಸೈಡ್ ಅಲ್ಲಿ ಇಟ್ಕೋ ಅಂತ ಹೇಳ್ತಾರೆ. ಸೊ ಅಡಿಗೆ ಎಲ್ಲ ಮಾಡಿ ಊಟ ಆದ್ಮೇಲೆ ಇವಾಗ ಸಂಜೆ ಟೈಮ್ಗೆ ತಿರ್ಗಾ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಒಬ್ಬರದು ಮದ್ವೆ ಇತ್ತು ನಮ್ ಕೆಳಗಡೆ ಅಂಗಡಿಯವ್ರದ್ದು ಗೊತ್ತಿರೋರ್ದು. ಸೊ ಅವ್ರು ಮುಸ್ಲಿಮ್ಸ್ ಅವ್ರ ಮದ್ವೆಗೆ ಹೋಗೋಣ ಅಂತೇಳಿ ಈ ಗೌನ್ ಎತ್ಕೊಂಡಿದೀನಿ. ಗೌನ್ ಜೊತೆಗೆ ಜ್ಯುವೆಲ್ರಿ ಹಾಕೊಂಡ್ ಹೋಗೋಣ. ಇವತ್ತು ಗೋಲ್ಡ್ ಬೇಡ, ಆರ್ಟಿಫಿಷಿಯಲ್ ನನ್ನ ಹತ್ರ ತುಂಬಾನೇ ಐತೆ ಜ್ಯುವೆಲ್ರಿ, ಅದ್ರಲ್ಲಿ ಸೆಲೆಕ್ಷನ್ ಮಾಡಿ ವೇರ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಇವನ್ನೆಲ್ಲ ತೆಗೆದಿಟ್ಟಿದೀನಿ. ಸೊ ಈ ಸರನು ನೋಡೋಣ, ಟ್ರೈ ಮಾಡೋಣ ಯಾವ ತರ ಕಾಣಿಸುತ್ತೆ. ಬೀಡ್ಸು ಮೊನ್ನೆ ಮಾಡಿಸ್ಕೊಂಡ್ ಬಂದಿರೋದು ಅಂತ ಅದನ್ನು ತೆಗ್ದಿಟ್ಟಿದೀನಿ. ಇಯರಿಂಗ್ಸ್ ಬಂದು ಇದು ತಗೊಂಡಿದೀನಿ, ಪಿಕಾಕುದು 3 ಜುಮ್ಕಿ ಬಂದಿದೆಯಲ್ವಾ ಇದು. ಸೊ ಇದು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ನನ್ ಫೇವ್ರೆಟ್ ಬಂದು ಇದು, ನನ್ಗೆ ಈ ಇಯರಿಂಗ್ಸ್ ನೋಡಿದ್ರೆ ತುಂಬಾನೇ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಸೊ ಈ 3ನು ಇಟ್ಟಿ ಎಲ್ಲ ರೆಡಿ ಮಾಡಿದೆ. ನಮ್ಮ ಯಜಮಾನ್ರು ಎಲ್ಲೋ ಕೆಳಗಡೆ ಈಚೆಗಡೆ ಹೋಗಿದ್ರು. ಸೊ ಅವ್ರು ಬಂದ್ಮೇಲೆ ತೋರ್ಸೋಣ ಅಂತೇಳಿ ಎಲ್ಲ ಅರೇಂಜ್ ಮಾಡಿದ್ದೆ. ಸೊ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದು ಅವ್ರು ಬಂದಿದ್ದಾದ್ಮೇಲೆ ಏನಾಯ್ತು ಗೊತ್ತಾ, ಇದನ್ನ ಏನು ಬೇಡ ಇವೆಲ್ಲ ಎತ್ತಿಟ್ಬಿಟ್ಟು ಸ್ಯಾರಿ ಉಟ್ಕೋ ಅಂತ ಹೇಳ್ಬಿಟ್ರು. ಸೊ ಸಿಂಪಲ್ ಇಲ್ಲೇ ಪಕ್ಕದಲ್ಲೇ ಇದ್ದಿದ್ದು, ಇಲ್ಲೇ ಹೋಗ್ ಬರೋಣ, ಸ್ಯಾರಿ ಎಲ್ಲ ಏನ್ಗ ಸಿಕ್ಕಾಪಟ್ಟೆ ಶಕೆ ಬೇಡ ಅಂತ ಹೇಳಿದ್ರೇನು ಅವರು ಇದೇನೋ ಚೆನ್ನಾಗಿಲ್ಲ, ಗೌನು ತುಂಬಾ ಸಿಂಪಲ್ ಆಗಿ ಕಾಣಿಸ್ತಾ ಇದೆ ಹಾಗೆ ಹೀಗೆ ಅಂತೇಳಿ ಲಾಸ್ಟ್ಗೆ ಸ್ಯಾರಿ ಉಟ್ಕೊಳಂಗಾಯ್ತು. ನೀವ್ ಹೇಳಿ ಈ ಗೌನ್ ಚೆನ್ನಾಗಿತ್ತ, ನಾನು
ವೇರ್ ಮಾಡ್ಕೊಂಡು ಮದ್ವೆಗೆ ಹೋಗಿದ್ರೆ ಆಯ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನಗಂತೂ ಸಿಂಪಲ್ ಆಗಿ ಚೆನ್ನಾಗಿತ್ತು. ಜಸ್ಟ್ ಒಂದ್ ½ ಅಷ್ಟೇ, ಇಲ್ಲೇ ಪಕ್ಕದಾಗೆ ಇದ್ದಿದ್ದು, ಹೋಗಿ ಗಿಫ್ಟ್ ಕೊಟ್ಟಿ ಬರೋದಷ್ಟೇ. ಹಂಗಾಗಿ ಇದೇ ಸಾಕಾಗಿತ್ತು. ಅದು ಬೇರೆ ಅವ್ರದ್ದು ಮುಸ್ಲಿಮ್ಸ್ ಅವ್ರದಲ್ವಾ, ಸೊ ಹಂಗಾಗಿ ಇದೇ ಸಾಕು ಅನ್ಕೊಂಡಿದ್ದೆ. ಅವ್ರು ಬೇಡ ಇದು ಚೆನ್ನಾಗಿಲ್ಲ ಅಂತೇಳಿ ಲಾಸ್ಟ್ಗೆ ಈ ಸ್ಯಾರಿನ ವೇರ್ ಮಾಡು ಅಂತೇಳಿ ಅವರೇ ಸೆಲೆಕ್ಷನ್ ಮಾಡಿ ಈ ಸ್ಯಾರಿನ ವೇರ್ ಮಾಡಿದ್ದೀನಿ ನಾನು. ಇದು ಸ್ಯಾರಿ ನೋಡೋದಿಕ್ಕೆ ಈ ತರ ಇದೆ. ಸೊ ಗೌನ್ ಚೆನ್ನಾಗಿತ್ತಾ ಇಲ್ಲಾಂದ್ರೆ ನಮ್ಮ ಯಜಮಾನ್ರು ಸೆಲೆಕ್ಟ್ ಮಾಡಿರೋ ಈ ಸ್ಯಾರಿ ಚೆನ್ನಾಗಿತ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವು. ನನ್ಗೇನೋ ಗೌನೇ ಚೆನ್ನಾಗಿತ್ತು ಅನ್ಕೊಂಡೆ. ಫೈನಲಿ ನಾನು ರೆಡಿ ಆದೆ. ಸಿಂಪಲ್ ಆಗಿ ಎಲ್ಲ ಗೋಲ್ಡೇ ಹಾಕೊಂಡಂಗಾಯ್ತು. ನಾನು ಆರ್ಟಿಫಿಷಿಯಲ್ ಹಾಕೊಂತೀನಿ, ಬೇಡ ಅಂದ್ರೆ ನಮ್ಮ ಯಜಮಾನ್ರು ಸ್ಯಾರಿ ಗೋಲ್ಡೇ ಚೆನ್ನಾಗಿರೋದು ಹಾಕೋ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಶೆಕೆ, ನನ್ಗೆ ಕ್ಲೀನ್ ಆಗು ಮೇಕಪ್ ಮಾಡ್ಕೊಳಕ್ ಆಗಿಲ್ಲ, ಅಷ್ಟು ಶೆಕೆ ಬರ್ತಾ ಇತ್ತು. ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇತ್ತು, ಅಷ್ಟೊಂದು ಶೆಕೆ ಇತ್ತು. ಸೊ ಇದರೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತೀವಿ. ಐ ಹೋಪ್ ಇವತ್ತಿನ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.